ಕಲಬುರಗಿಯಲ್ಲಿ ಉಪ ಲೋಕಾಯುಕ್ತರ ಮಿಂಚಿನ ಸಂಚಾರ ಆಗಿದೆ. ನಗರದ ಕೊಳಚೆ ಕಂಡು ಗರಂ ಆಗಿದ್ದಾರೆ ಉಪ ಲೋಕಾಯುಕ್ತ ನ್ಯಾಯಮೂರ್ತಿ ಬಿ ವೀರಪ್ಪ ಅವರು. ಇಂದಿರಾನಗರ, ವಡ್ಡಾರಗಲ್ಲಿ, ಕೋಟೆ ಪ್ರದೇಶ ಸೇರಿ ಹಲವು ಕಡೆ ಪರಿಶೀಲನೆ ನಡೆಸಿದ್ದಾರೆ. ಹಲವು ಬಡಾವಣೆಗಳಲ್ಲಿ ಬೆಳಗ್ಗೆ 6 ಗಂಟೆಯಿಂದಲೇ ಅವರು ಸಂಚಾರವನ್ನ ಮಾಡಿದ್ದಾರೆ. ಎಲ್ಲಾ ಕಡೆ ಸುತ್ತಿದ್ದಾರೆ. ಎಲ್ಲೆಲ್ಲೂ ಕಸದ ರಾಶಿ ಅವರಿಗೆ ಕಾಣಿಸಿದೆ. ರಸ್ತೆ ತುಂಬಾ ಜಲ್ಲಿ ಕಲ್ಲುಗಳೇ ಅವರಿಗೆ ಕಾಣಿಸಿರುವಂತದ್ದು. ಅಷ್ಟೇ ಅಲ್ಲದೆ ಶಾಲಾ ಆವರಣ ಹದಗೆಟ್ಟಿರುವುದನ್ನ ನೋಡಿ ಬೇಸರವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಹಾಗೆ ಇಂದಿರಾನಗರದಲ್ಲಿ ಪಾಳು ಬಿದ್ದಿದ್ದ RO ಪ್ಲಾಂಟ್, ಅಷ್ಟೇ ಅಲ್ಲದೆ 15 ದಿನಗಳಿಂದ ಕಸ ತೆಗೆಯದೆ ಬಿಟ್ಟಿದ್ದಕ್ಕೆ ಈ ಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ಪಾಲಿಕೆ ಅಧಿಕಾರಿಗಳ ಮೇಲೆ ಹರಿಹಾಯ್ದಿದ್ದಾರೆ ಬಿ ವೀರಪ್ಪ ಅವರು. ಜನರು ಎಚ್ಚೆತ್ತುಕೊಳ್ಬೇಕು, ಸ್ವಚ್ಛತೆಯನ್ನ ಕಾಪಾಡಬೇಕು ಅಂತ ಇದೇ ಸಂದರ್ಭದಲ್ಲಿ ಕಿವಿ ಮಾತು ಕೂಡ ಹೇಳಿದ್ದಾರೆ. ಹೀಗಾಗಿ ಕಲಬುರಗಿಯಲ್ಲಿ ಉಪ ಲೋಕಾಯುಕ್ತರು ಮಿಂಚಿನ ಸಂಚಾರವನ್ನ ಮಾಡಿರುವಂತದ್ದು. ಬೆಳಗ್ಗೆ 6 ಗಂಟೆಯಿಂದಲೇ ಎಲ್ಲಾ ಕಡೆ ಸಂಚಾರವನ್ನ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಎಲ್ಲೆಲ್ಲೂ ಕಸದ ರಾಶಿ ನೋಡ್ತಾ ಇದೀವಿ ನಾವು ದೃಶ್ಯಾವಳಿಗಳಲ್ಲಿ. ಬಿ ವೀರಪ್ಪ ಅವರು ಅಂದ್ರೆ ಎಲ್ಲಾ ಕಡೆ ಹೋಗಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಬೆಳಿಗ್ಗೆ 6 ಗಂಟೆಯಿಂದ ಆರಂಭವಾಗಿರುವಂತದ್ದು. ಈ ಸಂದರ್ಭದಲ್ಲಿ ಅವರಿಗೆ ಎಲ್ಲೆಲ್ಲೂ ನೋಡಿದ್ರು ಕಸದ ರಾಶಿಗಳೇ ಕಾಣಿಸಿದೆ ಮತ್ತು ರಸ್ತೆ ತುಂಬಾ ಜಲ್ಲಿಕಲ್ಲುಗಳು, ಶಾಲೆ ಆವರಣ ಹದಗೆಟ್ಟಿರುವುದನ್ನ ನೋಡಿ ಬೇಸರ ವ್ಯಕ್ತಪಡಿಸಿದ್ದಾರೆ. ಹಾಗೆ ಜನರಿಗೂ ಕೂಡ ಎಚ್ಚೆತ್ತುಕೊಳ್ಬೇಕು, ಸ್ವಚ್ಛತೆಯನ್ನ ಕಾಪಾಡಬೇಕು ಅಂತ ಕಿವಿ ಮಾತನ್ನ ಕೊಟ್ಟಿದ್ದಾರೆ. ಸರೌಂಡಿಂಗ್ ಆ ಕಡೆ ಅಲ್ಲಪ್ಪ, ಇಲ್ಲಿ ಹೆಂಗು ಹೋಗಕ್ಕೆ ದಾರಿ ಇಲ್ಲ. ಕೋಟೆ ಸುತ್ತ ಸಿಟಿ ಒಳಗಡೆ ನಿಂತರೆ ಹೆಂಗೆ ಇಟ್ಕೊಳ್ಳುತ್ತೆ. ನೀವೆಲ್ಲ ಇಲ್ಲೇ ಹಾಕ್ತೀರಾ? ನೀವೆಲ್ಲ ಇಲ್ಲೇ ಹಾಕ್ತೀರಾ? ಅಲ್ಲ, ಅವ್ರು ಇಲ್ಲಿ ಬರೋದೇ ಇಲ್ವಾ? ಅಲ್ಲ, ನಿಮ್ಮ ಮನೇಲಿ ತಗೊಂಡೋಗಕ್ಕೆ ಬರ್ತಾರ ಇಲ್ವಾ ಅಂತ ಹೇಳ್ಬೇಕು. ಅಂಗಡಿಗೆ ಬಂದ್ರೆ ಮಕ್ಕಳಿಗೆಲ್ಲ ಕಾಯಿಲೆ ಬರೋಮ್ಮ. ನೀವು ಕಲೆಕ್ಟ್ ಮಾಡಬೇಕು. ನೀವು ದಿನ ಬರಲ್ಲ ಅವರು. ಏನ್ರಿ ಸಿಟಿ ಒಳಗಡೆ ಕಾರ್ಪೊರೇಷನ್ ಬರ್ತಾ ಇಲ್ವಾ? ಕಂಪ್ಲೇಂಟ್ ಮಾಡಿದ್ದೀರಾ ಕಾರ್ಪೊರೇಷನ್?